ಸ್ನೇಹಿತರೆ, ಇಂದು ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಪ್ರಜಾವಾಣಿಯವರು LG ಹಿಂಗು, ಫ್ರೀಡಮ್ ರಿಫೈನ್ಡ್ ಆಯಿಲ್, ನಂದಿನಿಯವರ ಉತ್ಪನ್ನಗಳು ಇತ್ಯಾದಿಗಳವರ ಸಹಕಾರದೊಂದಿಗೆ ಕರುನಾಡ ಸವಿಯೂಟ ಸ್ಪರ್ಧೆಯನ್ನು ಇಟ್ಟಿದ್ದರು. ಅದರಲ್ಲಿ ನಾವೆಲ್ಲ ಭಾಗವಹಿಸಿ ನಾವೆಲ್ಲ ತಂದ ಅಡುಗೆಗಳ ಪ್ರದರ್ಶನವನ್ನು ಇಟ್ಟಿದ್ದಷ್ಟೇ ಅಲ್ಲದೆ ಅನೇಕರ ಪರಿಚಯ, ಹೊಸ ಹೊಸ ಅನುಭವಗಳ ಮೂಟೆಯನ್ನು ಹೊತ್ತು ಬಂದ ಈ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಿಯೇಟಿವ್ ಆಗಿ ಇದೆ, ನಾನು ಕೇಳಿಲ್ಲ. ನಾರ್ಮಲ್ ಆಗಿ ಫುಡ್ ಪ್ರೋಟೀನ್ ಚಟ್ನಿ, ಜಾಕ್ ಫ್ರೂಟ್ ಚಟ್ನಿ ಮತ್ತೆ ಜಾಕ್ ಫ್ರೂಟ್ ಸೀಡ್ ಚಟ್ನಿ, ಹಾಗೆ ಮತ್ತೆ ಅವರೆಕಾಯಿ ಚಟ್ನಿ. ಓಕೆ, ತುಂಬಾ ಯುನೀಕ್ ಆಗಿದೆ. ಟೇಸ್ಟ್ ಮಾಡಬೇಕು ನಾವು. ತುಂಬ ಚಟ್ನಿ ನಾವೆಲ್ಲ ಮಾಡೋದಿದ್ರೆ ಒಂದೇ ವೆರೈಟಿ ಎಲ್ಲ ಆಲ್ಮೋಸ್ಟ್ ತುಂಬಾ ಲೈಕ್ ಆಗ್ಬೋದು ಅಂತಂದ್ರೆ ಸಿಹಿಕಾಯಿಂದ ಮಾಡಿರೋದು ಚಿಲ್ಲಿಕಾಯಿ ಕರ್ಕೊಂಡು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಕಡೆ ಇದು ರೆಗ್ಯುಲರ್ ಡಿಶಾ? ನಿಮ್ಮ ಕಡೆ ಇದು ರೆಗ್ಯುಲರ್ ಡಿಶಾ? ರೆಗ್ಯುಲರ್ ಡಿಶ್. ಓಕೆ ಓಕೆ ಮ್ಯಾಮ್, ಆಲ್ ದ ಬೆಸ್ಟ್ ನಿಮಗೂ ಕೂಡ. ಇದಕ್ಕೆ ನಾನು ಕೇಳ್ತಾ ಇದ್ದೀನ, ಬಟ್ ನಾನು ಎಕ್ಸೈಟೆಡ್. ಎಲ್ಲರೂ ಒಂದೊಂದು ಆಹಾರ 7 ವರ್ಷ ಇವತ್ತು ನಮ್ಗೆ ಆಲ್ರೆಡಿ ಬಾಯಲ್ಲಿ ಬರ್ತಾ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ, ಯಾವಾಗ ಜಡ್ಜ್ ಮಾಡಿ ನಮಗೆ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಆಮೇಲೆ ಹೆಸರು ಡಾಕ್ಟರ್ ಅಪೇಕ್ಷಾ. ಡಾಕ್ಟರ್ ಅವರೇ ಸೊ ಇವಾಗ ಕುಕಿಂಗ್ ಕಾಂಟೆಸ್ಟ್ ನೋಡಿ ಯಾವ ಪ್ರೊಫೆಷನ್ ಮಾಡಿದ್ದಾರೆ ನೋಡಿ. ಹೆಣ್ಮಕ್ಳು ಮನೆ ಕೆಲಸ ಮಾಡೋದು ಬರೀ ಕುಕ್ಸ್ ಮಾತ್ರ ಅಲ್ಲ, ಇವಾಗ ಡಾಕ್ಟರ್ ಕೂಡ ಬಂದಿದ್ದಾರೆ. ಸೊ ಡಾಕ್ಟರ್, ಹೇಳಿ ನೀವು ಯಾವ ಡಿಶ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಮಜ್ಜಿಗೆ ಹುಳಿ ತಂಬಳಿ. ನಮಸ್ತೆ. Students of Karnataka Season 5 Cooking Contest, and I'm absolutely thrilled
stage. ಕನ್ನಡ ಸಂಯುಕ್ತ ಸೀಸನ್ 5 ಅಲ್ಲಿ ಅದ್ಭುತವಾಗಿ ಪ್ರತಿಭಟನೆ ಅದೇ ಕೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ಬೆಂಗಳೂರಿನಲ್ಲಿ ಭಾನುವಾರ ಇಟ್ಬಿಡ್ತೀರಾ, ಎರಡನೇದು ಶ್ರಾವಣ ಮಾಸದಲ್ಲಿ ಇಟ್ಬಿಡ್ತೀರಾ, ಭಾನುವಾರ ಬಂದಾಗ ಏನ್ ತಿನ್ನೋದಿಲ್ಲ ಅಂತ. ಆಮೇಲೆ ಇಲ್ಲ ಸರ್ ಪರವಾಗಿಲ್ಲ, ಅವ್ರು ತಿನ್ನೋರು ಮಾಡ್ಕೊಂಡ್ಬರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂದ್ರೆ ನಾವು ಎಷ್ಟು ಅಡಿಗೆ ಮಾಡ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಎಲ್ಲೂ ಹೇಳಿಲ್ಲ ಅಡಿಗೆ ಮಾಡ್ಕೊಂಡ್ಬರ್ಲಿಕ್ಕೆ ಮಾತಾಡಿದ್ರು. ನಾವು ಬೇರೆ ಬೇರೆ ಕಡೆಗಳಿಗೆ ಹೋದಾಗ 15, 20, 78 ಅಡಿಗೆಗಳು ಒಬ್ಬರೇ ಮಾಡ್ಕೊಂಡಿರೋದು. ಒಬ್ಬರೇ ಎಷ್ಟು 78 ಅಡಿಗೆ ಒಂದು ಲೇಡಿ ಅವ್ರಿಗೆ 3 ಟೇಬಲ್ ಕೊಟ್ಟಿದ್ವಿ. ನನಗೆ ಏನಕ್ಕೆ ಇಷ್ಟ ಮಾಡಬೇಕು, ನೀವು ಎಷ್ಟು ಮಾಡ್ಕೊಂಡ್ಬರ್ಬೇಕು ಅಂತ ಹೇಳಿದ್ವಲ್ಲ, ನಾವು 4 ಕಡೆಗಳಲ್ಲಿ ಏನೇನು ಮಾಡ್ತಾರೆ ಏನೇನು ಹೇಳಿದೆ ಅಷ್ಟಕ್ಕೆ ಮಾಡ್ಕೊಂಡಿದ್ದೀವಿ. ಏನೇನು ಆಗ್ತಾ ಇದೆ ಲಿಮಿಟೇಷನ್ ಇಲ್ಲ, ಅನ್ಲಿಮಿಟೆಡ್. ನೀವು ಏನು ಮಾಡ್ಕೊಂಡಿಲ್ಲ ಅದ್ರ ಮೇಲೆ ಮಾಡ್ಕೊಂಡು ಎಲ್ಲರೂ ಗೊತ್ತಿರಲಿ. ಅಡುಗೆ ಬಗ್ಗೆ ಆಸಕ್ತಿ ಇರೋರಿಗೆ ಅವರ ಪ್ರತಿಭೆನ ತೋರಿಸೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಪಾರ್ಟಿಸಿಪೇಟ್ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಖುಷಿ ಆಗುತ್ತೆ. ಸೊ ನಿಮ್ಮ ಕುಶಲತೆ, ನಿಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರ ಮುಡಿಯೋರು ಹೇಳ್ತಾರೆ. ಟೇಸ್ಟ್ ಮಾಡಿದ ನಂತರ ಕೆಲವೊಂದು ಇದ್ರ ಮೇಲೆ ಕ್ರೈಟೀರಿಯಾಸ್ ಮೇಲೆ ನಾವು ಮಾರ್ಕ್ಸ್ನ ಹಾಕಿ ಮಧ್ಯದಲ್ಲಿ ಉಪಯೋಗಿಸಿದ್ರೆ ನಿಮ್ಮ ಪಾಯಿಂಟ್ ಇನ್ನ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ 5 ಕಸ್ಟಮರ್ 5 ಪಾರ್ಟಿಸಿಪೆಂಟ್ಸ್ಗೆ 5 ಮೆಂಬರ್ಸ್ ಲಕ್ಕಿ 5 ಪಾರ್ಟಿಸಿಪೆಂಟ್ಸ್ಗೆ ವಿನ್ನರ್ಸ್ಗೆಲ್ಲ ಲಕ್ಕಿ 5 ಜನ ಪಾರ್ಟಿಸಿಪೆಂಟ್ಸ್ಗೆ 5 ಸಾರಿ ಕೂಪನ್ಗಳಿರುತ್ತೆ, ಗಿಫ್ಟ್ ಕೂಪನ್ಗಳಿರುತ್ತೆ. ಸೊ ಈ ಗಿಫ್ಟ್ ಕೂಪನ್ಗಳನ್ನ ನಿಮ್ಗೆ ಹಾಕಿಸ್ಕೋಬೇಕು ಅಂದ್ರೆ ಪ್ರೆಸೆಂಟೇಷನ್ 15 ನಿಮಿಷ ರೆಡಿ ಮಾಡ್ಕೊಳ್ಳಿ. ಅದೇನೇನು ಮಾಡ್ತಾರೆ ಮಾಡಿ, ಬೇವು ಇಟ್ಟರೆ ಮೆಣಸಿನಕಾಯಿ ತಗೊಳ್ಳಿ. ಯಾಕಂದರೆ ನೀವು ಸ್ಪಂದಿಸಿದ್ದಕ್ಕೆ ರೆಡಿ ಆಯ್ತಾ? ಲಾಸ್ಟ್ 2 ಮಿನಿಟ್ಸ್ ಜಾಸ್ತಿ ಅದು ಹಾಯ್, ಅಮ್ಮನ ಜೊತೆ ಬಂದಿದ್ದೆ. ಮಾಡಬೇಕಿತ್ತು ನೀನು ಮಾಡಬೇಕಿತ್ತು. ನೆಕ್ಸ್ಟ್ ಮತ್ತೆಲ್ಲ ಓಕೆ. ಇದು ನಾನು ಮಾಡಿರೋದು. ಹಣ್ಣಿ ನೀರಲ್ಲಿ ತೊಳೆದ್ರೆ ಹೋಗುತ್ತೆ. ಮತ್ತು ನಾವು ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಪ್ರಮಾಣ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ತಗೊಡ್ತೀನಿ. ಪಡವಲ್ಕಾಯ್ದು ಅಂತ ಇದೆ. ಪಡವಲ್ಕಾಯ್ದು ಏನದು? ಅಲ್ಲ, ಪಡವಲ್ಕಾಯ್ದು ಏನಿದೆ? ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಿಮ್ಮ ಪ್ರೆಸೆಂಟೇಷನ್ ಮಧ್ಯದಲ್ಲಿ ಇಟ್ಕೋಬೇಕು. ಇಟ್ಟರೆ ನಿಮ್ಮ ಮಾರ್ಕ್ಸ್ ಮಾಡ್ದಂಗಿದೆ. ನಿಮ್ಮಮ್ಮ ವೆಜ್ಜಾ?
ಚೆನ್ನಾಗಿತ್ತಾ? ನಮ್ಮೂರ ಕಡೆದು ನಿಮಗೆ ಸ್ಪೆಷಲ್ ಇಷ್ಟ? ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು. We have left first and second rows. You can get the textures there. Please move in the third and fourth row. ನಿಮಗೆ ಸ್ವೀಟ್ ಪೊಟ್ಯಾಟೋದು ಹೇಗೆ ಅನಿಸ್ತು ಪರ್ಪಲ್ದು? ಪರ್ಪಲ್ ಕಲರಲ್ಲಿ ತುಂಬ ಚೆನ್ನಾಗಿ ಅದು ಸ್ವೀಟ್ ಪೊಟ್ಯಾಟೊ ಟೇಸ್ಟಲ್ಲಿ ಮತ್ತು ಆ ಹಿಂಗು ಹಿಂಗೆ ಹಾಕಿ ತುಂಬ ಚೆನ್ನಾಗಿ ಆ ಫ್ಲೇವರ್ ಚೆನ್ನಾಗಿ ಸಿಗ್ತಾ ಇದೆ. ಆ ಸ್ವೀಟ್ನೆಸ್ಸು ನಾಲ್ಗೆಯಲ್ಲಿ ಕರಗೋಗ್ತಾ ಇದೆ. ಅದೇ ನೀವು ಸ್ವೀಟ್ ಪೊಟ್ಯಾಟೊ ಒಮ್ಮೆ ತರಿಸಿ ನೋಡಿ, ತುಂಬ ಚೆನ್ನಾಗತ್ತೆ, ಎಲ್ಲ ಅಡುಗೆಗೂ ಉಪಯೋಗಿಸ್ಕೋಬೋದು. ಚೆನ್ನಾಗಿದೆ. ಅದೇ ಅವರಿಗೆ ಒಂದು ಫೀಡ್ಬ್ಯಾಕ್ ಕೊಡೋಣ ಅಂತೇಳಿ. ಯಾಕೆಂದರೆ ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಗೊತ್ತಾಗಿಲ್ಲ? ರಾಜು ಅಂತ. ಓಕೆ, ಥ್ಯಾಂಕ್ ಯು. ಪ್ರೈಸ್ ಬರುತ್ತೋ ಬರೋದು ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅನಿಸ್ತಾ ಇದೆ, ಹೇಳ್ತೀನಿ. ಯಾವಾಗಲೂ ಕಾರ್ಯಕ್ರಮ ಮಾಡೋದಿದ್ದು ಕರ್ನಾಟಕದಲ್ಲಿ ಎಲ್ಲ ಕಡೆ ಈ ಕಾರ್ಯಕ್ರಮ ಮಾಡ್ತೀವಿ. ಆ ಜನ ಈಗ ಎಷ್ಟು ಮಂದಿ ಇದರ 3-4 ಜನ ಜಾಸ್ತಿ ಇರ್ತಾರೆ. ನಾನು